ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚಲೋದಿರಿ ಅಂತ ಅನ್ಕೊಂತ ಬರೀ ಹೊಸ ವ್ಲಾಗ್ ಜೊತೆ ಬಂದೀನಿ. ಸಿಂಪಲ್ ಆದ ಲಾಗು ಆ್ಯಂಡ್ ಹೆಣ್ಮಕ್ಳಿಗೆ ಭಾಳ ಇಷ್ಟ ಆಗೋವಂಥ ಲಾಗ್ ಇದು. ಯಾಕಂದ್ರೆ ನಾವು ಬಂದೀವಿ ಸೀರೆ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಇಷ್ಟ ಆಗುತ್ತಾ ಅಂತ ಅನ್ಕೊತೀನಿ. ಇದು ಬಂದು ನವೀನ್ ಹೋಟೆಲ್ ಒಳಗೆ ಒಂದು ರಿಸೆಪ್ಷನ್ ಇತ್ತು. ಸೊ ಹಾಗಾಗಿ ಅದನ್ನು ಅಟೆಂಡ್ ಮಾಡ್ಕೊಂಡು ಬಂದ್ವಿ. ಭಾಳ ಚೆನ್ನಾಗಾಗಿತ್ತು ಆ್ಯಂಡ್ ಡೆಕೋರೇಷನ್ ಭಾಳ ಇಷ್ಟ ಆಯಿತು. ಆ್ಯಂಡ್ ಅಲ್ಲಿ ತಂತ ಫುಡ್ ಭಾಳ ಇಷ್ಟ ಆಯಿತು. ಬಟ್ ಭಾಳ ಗಜ್ಜಿ ಬಿಜಿ ಅನ್ನೋಂಗಿತ್ತು. ಬಟ್ ಇಟ್ಸ್ ಓಕೆ, ಭಾಳ ಚೆನ್ನಾಗಿತ್ತು ಊಟ ಅದೆಲ್ಲ. ನಾವು ಸ್ವಲ್ಪ ಟೇಸ್ಟ್ ಮಾಡಿಕೊಂಡು ಎಲ್ಲ ಅಟೆಂಡ್ ಆಗಿ, ಇದು ಮೇನ್ ಒಂದಿಷ್ಟು ಕ್ಲಿಪ್ಸ್ ಹಾಕ್ಕೊಂಡೆ ಮತ್ತು ಆಮೇಲೆ ಆಗಲೇ ಇಲ್ಲ. ಈಗ ಬರ್ರಿ ಮೇನ್ ವಿಡಿಯೋಕ್ಕೆ ನಾನು ಬಂದೀನಿ ಸೀರೆ ಶಾಪಿಂಗಿಗೆ. ಭಾಳ ಚೆನ್ನಾಗಿದ್ದಾವೆ ಸೀರೆ. ಭಾಳ ಚೆನ್ನಾಗಿರೋ ಸೀರೆನ ಪರ್ಚೇಸ್ ಮಾಡೀನಿ. ಆ್ಯಂಡ್ ಹುಬ್ಬಳ್ಳಿ ಒಳಗೆ ಸೇಲ್ ನಡೆದೈತಿ. ಯಾರೆಲ್ಲ ಹುಬ್ಬಳ್ಳಿಯಾಗ ಅದೀರಿ ಹೋಗಿ ನೋಡ್ಕೊಂಬರ್ರಿ ಒನ್ ಟೈಮ್. ಪ್ರೆಗ್ನೆಂಟ್ ಇದ್ದಾಗ ಅದು 15,000 ತೊಗೊಂಡಿದ್ದು ಬೇಟರ್ ಇಂತ ತೊಗೊಂಡು ಈ ಥರ ಆ್ಯಂಡ್ ನಾವು ಹೋದಾಗ ಫಸ್ಟು ಸೇಲ್ ನಡೆದಿತ್ತು. ಅಂದ್ರೇನು ಆಫರ್ಸ್ ಎಲ್ಲ ನಡೆಯಕತ್ತಿದ್ವು ಅವತ್ತಿನ ದಿನ. ಸೊ ಅವತ್ತೇ ಹೋಗಿದ್ವಿ. ಇದು ಬಂದು ಮೈಸೂರು ಸಿಲ್ಕ್ ನೋಡ್ತಿದ್ದೆ. 11,000 ಏನೇನೋ ರೇಟ್ ಹೇಳಿದ್ರಲ್ಲ. ಸೊ ಹಾಗೆಲ್ಲ ಇದ್ವು. ಭಾಳ ಚೆನ್ನಾಗಿದ್ವು ಮೈಸೂರು ಸಿಲ್ಕ್. ಆ್ಯಂಡ್ ಈ ಕ್ರೇಪ್ ಕೂಡ ಭಾಳ ಟ್ರೆಂಡಿಂಗ್ ಒಳಗೆ ಐತಲ್ಲ. ಸೊ ಹಾಗಾಗಿ ಮತ್ತು ಗಂಗಾವತಿ ಒಳಗೆ ಅವತ್ತೇ ತಾನೇ ಸೇಲ್ ನಡೆದಿತ್ತು. ಅಂದ್ರೇನು ಆಫರ್ಸ್ ನಡೆದಿದ್ವು. ಸೊ ಹಾಗಾಗಿ ಅಲ್ಲಿ ಕೂಡ ಹೋದ್ವಿ. ಫಸ್ಟ್ ಸಂಗಮ್ಗೆ ಹೋದ್ವಿ. ಅಲ್ಲಿ ಆಫರ್ ಸ್ಟಾರ್ಟ್ ಆಗಿದ್ದಿಲ್ಲ. ಬಟ್ ಏನದು ಮೈಸೂರು ಸಿಲ್ಕ್ ಒಳಗಿಲ್ಲ. ಬಟ್ ಗಂಗಾವತಿ ಒಳಗೆ ಮೈಸೂರು ಸಿಲ್ಕ್, ಪ್ಯೂರ್ ಮೈಸೂರು ಸಿಲ್ಕ್ ಒಳಗೆ ಆಫರ್ಸ್ ನಡೆದವು. ಭಾಳ ಚೆನ್ನಾಗಿದ್ವು. ಬಟ್ ರೇಟ್ ಕೂಡ ಹಂಗೆ ಅದಾವೆ. ಆ್ಯಂಡ್ ನೆಕ್ಸ್ಟ್ ಅದೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬೆಳಗ್ಗೆನೇ ಹೋಗಿ ಸಾಯಂಕಾಲ 7 ಆಗ್ಲಿಕ್ಕೆ ಬಂತು. ಅಲ್ಲಿ ಮಠ ಬರೀ ಸೀರೆ ಶಾಪಿಂಗೇ ಆಯಿತು. ಅದನ್ನೆಲ್ಲ ಮುಗಿಸ್ಕೊಂಡು ಆ್ಯಂಡ್ ಮನೆಗೆ ಹೊಂಟ್ವಿ. ಆ್ಯಂಡ್ ಹುಬ್ಬಳ್ಳಿ ಕೂಡ ಈ ಥರ ಕಾಣತ್ತಿತ್ತು, ನೋಡ್ಬೋದು ನೀವು. ಬಟ್ ಏನು ಗೊತ್ತಾ, ಭಾಳ ಚೆನ್ನಾಗಿದ್ವು. ಬಟ್ ಈಗ ಮೊನ್ನೆ ಹೋಗಿದ್ವಲ್ಲ, ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ನಲ್ಲ ಫಾದರ್ಸ್ ಡೇ, ಅವಾಗ ಹೋದಾಗ ಭಾಳ ರಶ್ ಐತಿ. ಸೊ ನಂದು ಒಂದು ಸಜೆಷನ್ ಏನಂದರೆ, ಆಫೀಸ್ ಸ್ಟಾರ್ಟ್ ಆಗಿರ್ತಾವಲ್ಲ ಅವಾಗ ಫಸ್ಟ್ಗೆ ಹೋಗ್ರಿ, ಇಲ್ಲ ಅಂದ್ರೆ ಲಾಸ್ಟಿಗೆ ಹೋಗ್ರಿ. ನಡು ಮಾತ್ರ ಹೋಗಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ಕಲೆಕ್ಷನ್ಸ್ ಇದ್ದೇ ಇರ್ತಾವೆ. ಆ್ಯಂಡ್ ಆಫರ್ಸ್ ಇರ್ತಾವಂತ ಹೋದ ತಕ್ಷಣ ಹಂಗೆ ಎಲ್ಲನೂ ಇದು ಕಡಿಮೆ ರೇಟು ಅಂತ ಒಂದಿಷ್ಟನ್ನು ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಫಸ್ಟ್ ಕೇಳ್ರಿ, ಆಫರ್ ಕೊಡಾಕತ್ತಾರ ಅಂದ್ರೆ ಅದ್ರೊಳಗೆ ಏನಾರ ಮಿಸ್ಟೇಕ್ ಇದ್ದೇ ಇರುತ್ತೆ. ಸೊ ಆಫರ್ ಎದಕ್ಕೆ ಕೊಡ್ತೀರಿ ಹಂಗೆ ಅಂತ ಸ್ವಲ್ಪ ಎಲ್ಲ ವಿಚಾರಿಸ್ಕೊಂಡೆ. ಅವ್ರು ಹೇಳಿದರು ಏನಾರ ಜರಿ ಸರಿದಿರೋದು ಅಥವಾ ಏನಾರ ಡ್ಯಾಮೇಜ್ ಆಗಿರೋದು ಅಥವಾ ಸೇಲ್ ಆಗ್ಲಂಗೆ ಹಂಗೆ ಉಳಿದಿರೋವು, ಈ ಹಳೆ ಮಾಲನ್ನ ಈಗ ಆಫರ್ಸ್ ಮೂಲಕ ಅವರು ಬಿಡ್ತಾರೆ. ಸೊ ಈಗ ತಾನೇ ಬಂದಿರ್ತಾವಲ್ಲ, ನಾವು ತಂದೀವಲ್ಲ, ಇವು ತಾನೇ ಬಂದಂಥ ಸೀರೆಗಳು ಒಂದಿಷ್ಟಕ್ಕೆ ಆಫರ್ಸ್ ಅದು, ಒಂದಿಷ್ಟಕ್ಕೆ ಆಫರ್ಸ್ ಇರಲಿಲ್ಲ. ಬಟ್ ಚೆನ್ನಾಗಿ ಅನಿಸಿದ್ವಲ್ಲ, ಸೊ ಹಾಗಾಗಿ ತೊಗೊಂಡು ಬಂದೆ. ಈ ಕ್ರೇಪ್ ಒಳಗೆ ಬಂದಿರೋಂಥ ಮೈಸೂರು ಸಿಲ್ಕ್ ಸ್ಯಾರೀಸ್, ಇದಕ್ಕೆ ಬಂದು 2,1700 ಕೊಟ್ಟಿರ್ಬೇಕು. ಬಟ್ ಭಾಳ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಇದು ಕ್ರೇಪು, ಇದು ಕ್ರೇಪು. ಇದಕ್ಕೆ 1,400 ಕೊಟ್ಟೀನಿ ನಾನು ಸೀರೆಗೆ. ಈ ಥರದ್ವ 2 ತೊಗೊಂಡೆ. ಒಂದು ಹಳದಿದು, ಒಂದು ವೈಟಿಶ್ ಒಳಗೆ ಕ್ರೀಮ್ ಕಲರ್ ಒಳಗೆ ಬರುತ್ತಾ. ಸೊ ಆ್ಯಂಡ್ ಇಷ್ಟು ಸೀರೆಗಳನ್ನ ನಾವು ತೊಗೊಂಡು ಬಂದ್ವಿ. ಏನು
ನೆಕ್ಸ್ಟ್ ನಾವು ಹೊಂಟ್ವಿ ಊರಿಗೆ. ಸೊ ಹೋಗೋ ದಾರಿಯೊಳಗೆ ಈ ಥರ ಎಲ್ಲ ಪಟಾಕಿ ಹೊಡಿತಿದ್ರು, ಅದರ ವಿಡಿಯೋ ಮಾಡ್ಕೊಂಡಿದ್ದೆ. ನಾವೆಲ್ಲ ಸಣ್ಣವ್ರು ಇದ್ದಾಗ ಸಣ್ಣ ಸಣ್ಣ ಪಟಾಕಿ ಮತ್ತು ಸುಸುರು ಬತ್ತಿ ಇವನ್ನ ಹಚ್ತಿದ್ವಿ. ಬಟ್ ಈಗೆಲ್ಲ ಬರೀ ಇಷ್ಟು ದೊಡ್ಡ ದೊಡ್ಡವು, ಬಟ್ ಇದರಿಂದ ಪರಿಸರ ಮಾಲಿನ್ಯನೂ ಕೂಡ ಆಗುತ್ತಾ ಅಂತ ಹೇಳ್ತಾರೆ. ಬಟ್ ಇವೆಲ್ಲ ನಮ್ಮ ನೇಚರಿಗೆ ಡಿಸ್ಅಡ್ವಾಂಟೇಜಸ್ ಮತ್ತು ಏನದು ಅವಕ್ಕೆ ಹಾನಿಕರ. ಬಟ್ ನಾವು ನಮ್ಮ ಖುಷಿಗೋಸ್ಕರ ಈ ಥರ ಎಲ್ಲ ಮಾಡಿಕೊಂಡು ನಮ್ಮ ಪರಿಸರನೂ ಹಾಳು ಮಾಡ್ತಾಯಿದ್ದೀವಿ. ಮಾಡೋಣ ದೀಪಾವಳಿ ಈ ಥರ ಸೆಲೆಬ್ರೇಷನ್ಗೋಸ್ಕರ 1-2, ಯಾಕಂದರೆ ನಾವು ಎಷ್ಟೋ ಪಾಲಿಸ್ತೀವಿ ಅಂದರೂ ಆಗೋದಿಲ್ಲ ಅಲ್ವಾ. ಸೊ 1-2 ಪಾಲಿಸಿದರೆ ಅಂದರೆ ಹಚ್ಚಿದರೆ ಓಕೆ. ಬಟ್ ಏನೋ ಆಗಲಿ, ಒಂದು ಖುಷಿ ವಿಚಾರ, ದುಃಖದ ವಿಚಾರ, ಯಾವುದಕ್ಕಾದರೂ ಇಷ್ಟು ದೊಡ್ಡ ದೊಡ್ಡ ಪಟಾಕಿ ಹಚ್ಚೋದು ಇದೆಲ್ಲ ಪರಿಸರ ಮಾಲಿನ್ಯಕ್ಕೆ ಕಾರಣ ಆಗ್ತೈತಿ ಅಂತ ಹೇಳ್ತೀನಿ. ನೆಕ್ಸ್ಟು ಊರಿಗೆ ಹೊಂಟೀವಿ. ಊರಿಗೆ ಹೋಗೋಬೇಕಾದ್ರೆ ಟ್ರಾಫಿಕ್ ಒಂದು ಭಾಳ ತಲೆನೋವು ಕೆಲಸ. ಸೊ ಹುಬ್ಬಳ್ಳಿ ಕೂಡ ಬೆಂಗಳೂರು ಥರ ಆಗ್ತಿದೆ. ಆ್ಯಂಡ್ ಇವತ್ತು ಬಂದು ನಾನು ಎಲ್ಲ ಹಿಟ್ಟು ಸೇರಿಸಿ ತಾಲಿಪಟ್ಟಿ ಅಂತ ಮಾಡ್ತೀವಲ್ಲ ಅದನ್ನು ಮಾಡ್ತಾಯಿದ್ದೀನಿ. ಆ್ಯಂಡ್ ಹೋದ ತಾಲಿಪಟ್ಟಿ ಅಂತ ಇದು ರೆಸಿಪಿ ಕೂಡ ನಾನು ಹಾಕಿದ್ದೆ. ಏನಿಲ್ಲ, ಅಕ್ಕಿ ಹಿಟ್ಟು ಮತ್ತು ಏನದು ಮೈದಾ ಹಿಟ್ಟು, ಸ್ವಲ್ಪ ಮೈದಾ ಹಿಟ್ಟು, ಭಾಳ ಅಲ್ಲ, ಮತ್ತು ಇದು ಬಜ್ಜಿ ಹಿಟ್ಟು ಮತ್ತು ಗೋಧಿ ಹಿಟ್ಟು. ಸೊ ಇದನ್ನೆಲ್ಲ ಸೇರಿಸಿ ಇದ್ದಂಥ ಎಲ್ಲ ಕಾಯಿಪಲ್ಯ, ಉಳ್ಳಾಗಡ್ಡಿ ಮತ್ತು ಸೌತೆಕಾಯಿ, ಗಜ್ಜರಿ, ಬೀಟ್ರೂಟ್ ಇವನ್ನೆಲ್ಲನೂ ಹಾಕಿ ಉಪ್ಪು ಮತ್ತು ಅರಿಶಿನ ಪುಡಿ ಇದೆಲ್ಲ ಹಾಕಿದರೆ ಮುಗೀತು. ಆ್ಯಂಡ್ ನೆಕ್ಸ್ಟು ಊರಿಂದ ವಾಪಸ್ ಬಂದು ಮೆಟ್ರೋದೊಳಗೆ ಶಾಪಿಂಗ್ ಇತ್ತು. ಮತ್ತು ಮೆಟ್ರೋದೊಳಗೆ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೊಂಟ್ವಿ. ನಿಮ್ಮ ಪಪ್ಪಾಗ ತೋರಿಸ್ತೇನೆ. ನಿಮ್ಮ ಪಪ್ಪಾಗ ಬೇಡವಾ? ಪಪ್ಪಾಗ ತೋರಿಸೋದು ಬೇಡ? ಯಾಕೆ? ಇನ್ನು ಗುರುವಾರದ ಪೂಜೆ ಕೂಡ ಆಗಬೇಕಾಗಿತ್ತಲ್ಲ. ಸೊ ಗುಡಿಗೆ ಹೋಗಿ ಬಂದೆ, ಬೆಳಗ್ಗೆ ಬೇಗ ಇತ್ತು, ಹೋಗಿ ಬಂದ್ವಿ. ಮತ್ತು ರಾಯರ ಪೂಜೆ ಕೂಡ ಆಗಬೇಕಲ್ವ. ಸೊ ಹಾಗಾಗಿ ಸಿಂಪಲ್ಲಾಗಿ ರಾಯರ ಪೂಜೆ ಮಾಡಿದೆ. ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಈ ವ್ಲಾಗ್. ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಇದೇ ಥರದ ವೀಡಿಯೋಸ್ ಆ್ಯಂಡ್ ನಿಮಗೆ ಬರ್ತಾ ಇರ್ತಾವೆ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಅವರು ಕೂಡ ನನ್ನ ವೀಡಿಯೋಸ್ನ ನೋಡಲಿ. ಆ್ಯಂಡ್ ನಿಮ್ಮ ಸಪೋರ್ಟ್ ನನಗೆ ಭಾಳ ಮುಖ್ಯ. ಸೊ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಒಳಗೆ ಫಾಲೋ ಮಾಡಿ.